ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಿಮಗೋಸ್ಕರ ಯಾವ ರೆಸಿಪಿ ತೋರಿಸ್ತಾ ಇದ್ದಾರೆ ಅಮ್ಮ ನೋಡ್ಕೊಂಡು ಬರೋಣ. ಹಾಗೆ ವಿಡಿಯೋ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಹೆಚ್ಚು ಲೈಕ್ ಹಾಗೆ ನಿಮ್ಮ ಪ್ರೀತಿಯ ಕಮೆಂಟೇ ನಮಗೆ ಮುಂದಿನ ವಿಡಿಯೋಗಳಿಗೆ ಸ್ಫೂರ್ತಿ ಅಂತ ಹೇಳ್ತಾ ಬನ್ನಿ. ಏನಮ್ಮ ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದೆಯಾ? ಸಿಂಕುಳ್ಳಿ ಉರಿಯನ ಅಂತನಮ್ಮ. ಸಿಂಕುಳ್ಳಿ ಹೇಳಮ್ಮ. ಸಿಂಕುಳ್ಳಿ ಖಾರ ರುಬ್ಬಕ್ಕೆ ಮೆಂತ್ಯ ಹುರಿದಿರವು, ಅವರೇ ಬೇಳೆ ನೆನೆಕ್ಕಿದ್ದೆ. ಈಗ ಬಂಡೆ ಮೇಲೆ ಹಾಕಿದೀನಿ. ಈಗ ನೆನಕೋಬೇಕಾ? ನೆನೆಕ್ಕೆಬೇಕಮ್ಮ. 1-2 ಗಂಟೆ ಹೊತ್ತು ನೆನೆಕ್ಕೆಬೇಕು. ಅವರೇ ಬೇಳೆ ಮತ್ತೆ ಮೆಂತ್ಯ ನೆನೆಕ್ಕೆಬೇಕು. ಈಗ ಅರಿಶಿನ ಬೋಟ್ನ ಪುಡಿ ಮಾಡ್ಕೊಂಡಿದ್ದೀನಿ, ಹಾಕ್ತೀನಿ. ಈಗ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಆಮೇಲೆ ಹುರಿದಿರವಲ್ಲ ಅವು ಒಣಮೆಣಸಿನ್ಕಾಯಿ ಹಸಿವನೇನೆ, ಉರಿಯಲ್ಲ ಅವನ್ನ. ಈಗ ಇದನ್ನ ರುಬ್ಕೊಂತೀನಿ. ಈಗ ಇಷ್ಟು ರುಬ್ಕೋಬೇಕಾ ಖಾರಕ್ಕೆ? ಚಿಂಕುಳ್ಳಿ ಖಾರ. ಅವು ಒಂದಿಷ್ಟೇ ಮೆಂತ್ಯ, ಒಂದಿಷ್ಟೇ ಅವರೇ ಬೇಳೆ ನೆನೆಸ್ಕೊಂಡು ರುಬ್ಕೋಬೇಕು. ಅದೇ ಎಷ್ಟು ಮಾಡ್ಕೊಂತೀರ? ನೀವು ಸ್ಯಾನೆ ಮಾಡಿದ್ರೆ ಸ್ಯಾನೆ ನೆನೆಕ್ಕೆಬೇಕು. ಸ್ವಲ್ಪ ಒಂದು ಅಚ್ಚರ ಪಾವ ಮಾಡಂಗಿದ್ರೆ ಸ್ವಲ್ಪ ಈಗ ಇಷ್ಟು ನೆನೆಕ್ಕೆಬೇಕು. ನಾವೊಂದು ಅಚ್ಚರಿಂದ ಮಾಡ್ತೀವಿ, ಅಷ್ಟು ನೆನೆಕ್ಕಿದ್ದೀನಿ. ಆಗೈತೆ, ಎತ್ಕೊಂತೀನಿ ಖಾರ ಎತ್ಕೊಂಡಿದ್ದೀನಿ, ನೀರು ಎತ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕಿ ಕಲಸಿಕ್ತೀನಿ. ಕಲಸಿ 1-2 ದಿನ ಮಾಗ್ಬಿಡ್ಬೇಕು. ಇದನ್ನ 2 ದಿನ ಹಂಗೆ ಇಕ್ಬೇಕು. 2 ದಿನ ಹಂಗೆ ಇಕ್ಬೇಕು. ನಾವು ಉಪ್ಪಿನಕಾಯಿ ಹೆಂಗೆ ತಿರುವಾಕೊಂಡು ಇಕ್ಕೆಂತೀವೋ ಹಂಗೆ 2 ದಿನ ಇಕ್ಕಿರೆ ಖಾರ ಮಾಗ್ದೋಷ್ಟು ಉಳ್ಳಿ ಕಾಳಿಗೆ ಖಾರ ಹಿಡ್ಕೊಂಬತೈತಿ. ಇದಿಷ್ಟೇ ಕಲಸಿದ್ದೀನಿ, ಹಂಗೆ ಇಕ್ಕೊಳ್ಳೋದು. ಇದನ್ನ ಚೆನ್ನಾಗಿ 2-3 ದಿನ ಮಾಗಿಕ್ಬೇಕು. ಇದಕ್ಕಿಷ್ಟೇ ಈಗ ಹಾಕೋದು. ಉಳ್ಳಿ ಕಾಳು ಉರಿಯೋ ದಿನ ಉಳಿ ಹಿಂಡ್ಕೊಂಬದು ಅಷ್ಟೇ. 2 ದಿನ ಮುಂಚಿತವಾಗಿ ಖಾರ ರುಬ್ಬಿಕ್ಕೆಬೇಕು. ಆಮೇಲೆ ರುಬ್ಬಿಕೊಂಡಿರೋ ಖಾರಕ್ಕೆ ಇವತ್ತು ಉಳ್ಳಿ ಕಾಳು ಉರಿಯೋ ದಿವಸ ಉಳಿ ಹಿಂಡ್ಕೋಬೇಕು. ನಾವು ಖಾರ ಎಷ್ಟು ಅರಿತೀವಿ ಅನ್ನೋ ಇದ್ರ ಮೇಲೆ ಉಳಿ ಹಿಂಡ್ಕೋಬೇಕು. ಬಿಟ್ಟು ಹಿಂಗೆ ಎಲ್ಲ ಕೈಗೆ ಹರಿಸ್ಕೋಬೇಕು. ವಾರ ಇಕ್ಕೊಂಡ್ರು ಈ ಖಾರ ಅರ್ದಿರೋದೇನು ಆಗಲ್ಲ, ಚೆನ್ನಾಗಿರ್ತೈತಿ. ಎಲ್ಲ ಕಾಳು ತಾಳಿದ್ದೀನಿ. ಹೆಸರು ಕಾಳು, ಉಳ್ಳಿ ಕಾಳು, ಅಳಸಂದೆ ಕಾಳು. ಇವನ್ನ ಒಂದ್ ರಾತ್ರಿ ನೆನೆಕ್ಬಿಟ್ಟು ಬೆಳಗ್ಗೆ ಬಸ್ಬಿಟ್ಟು ಇದ್ರ ಮೈ ಮೇಗಳು ನೀರು ಆರ್ಕಣಂಗೆ ಬಸಿ ಹಾಕ್ಬೇಕು. ಈ ಬಸಿ ಹಾಕ್ಬಿಟ್ಟು ಈಗ ಹುರ್ಕೋಬೇಕು. ಕಡಲೆ ಬೀಜ ಈಗ ಹುರ್ಕೊಂತೀನಿ. ನಮಗೆ ಸ್ಯಾನೆ ಬೇಕು, 1-2 ದಿನ ಇಕ್ಕೊಂಡು ತಿನ್ಬೇಕು ಅಂದ್ರೆ ಒಂದಿಷ್ಟು ಹೆಚ್ಚಾಗಿ ಹಾಕ್ಕೊಳ್ರಿ. ಸಾಕ್ಬಿಡು ಇನ್ನೇ ಅನ್ನಂಗಿದ್ರೆ ಕಡಿಮೆನೆ ಮಾಡ್ಕೊಳ್ರಿ. ಅಷ್ಟೇ. ಉಳ್ಳಿ ಕಾಳು ಹುರ್ಕೊಂತೀನಿ. ಅವಾಗೆಲ್ಲ 10 ಸೇರು ಹುರ್ದಿಕ್ಕೆಂಬರು. ಈಗ ಯಾರು 10 ಸೇರು ತಕ ಉರಿತಾರೆ. ಅವಾಗೆಲ್ಲ ಸ್ಯಾನೆ ಜನ ಇರೋರು ಹುರಿದಿಕ್ಕೆಂಬರು. ಅವ್ರಿಗೀಸು ಇವ್ರಿಗೀಸು ಕೊಟ್ಟು ಕಳ್ಸೋಕ್ಕಾಗ್ತವೆ. ಮನೆಗೆ ಸ್ಯಾನೆ ಜನ ಇದ್ದೀವಿ ಅಂತ ಮಾಡೋರು. ಮನೆಗೆ ಮಕ್ಳಿದ್ರೆ ಎಷ್ಟು ಹುರಿದ್ರು ಸಾಕಾಗಲ್ಲ. ಇವಾಗ ಹೊರ್ಗಡೆ ಕುರ್ಕುರೆ ಅದು ಇದು ಕೊಡ್ಸೋಕ್ಕಿಂತನ ಹಿಂಗೆ ಹುರಿದಿಕ್ಕೊಂಡು ಸ್ಕೂಲಿಂದ ಬಂದ ಮಕ್ಕಳಿಗೆ ತಿನ್ನಕ್ಕೆ ಕೊಡ್ರಿ ಅಂದಾಗ ಇಂಥ ವ್ಯಾತ್ರವನ್ನ ಮಾಡಿಕೊಂಡು ಕೊಟ್ರೆ ತಿಂತವೆ. ಹೆಂಗ ಇಲ್ಲಾರ ಗಾದಿ ಹೇಳಾರಲ್ಲ, ಕಾಳು ಕಡಿ ತಿಂದು ದೊಡ್ಡರಾದ್ರು ಅಂತ. ಹಾಗಂಗೆ ಕಾಳು ಕಡಿ ತಿಂದ್ರೆ ಮಕ್ಕಳು ಬೆಳವಣಿಗೆ ಚೆನ್ನಾಗಿರ್ತೈತಿ, ಒಳ್ಳೇದು. ಹೇಳಮ್ಮ, ಹಿಂಗ್ ಚಟ್ ಕೊಡ್ಬೇಕು. ಹುಳಿ ಕಾಳು ಆಗ್ಯಾವೆ ಹುರಿದಿರೋ ಒಂಬಕ್ಕೆ. ಈಗ ಆಗ್ಯಾವೆ, ಈಗ ಇಳಿಸ್ಕೋಬೇಕು. ಗಳಮ್ಮ ಬಿಸಿಯುಕೆನ ಖಾರ ಹಾಕ್ಬೇಕು. ಖಾರ ಕಲಸಿನೂ ಒಣಗಾಕ್ಬೇಕು. ಬಿಸಿ ಹುರಿದಿದ ತಕ್ಷಣ ಖಾರ ಹಾಕ್ಕೊಬೇಕು. ಖಾರ ಹಾಕ್ಕೋಬೇಕು.
ಅವಾಗಲೇ ಖಾರ ಹತ್ತದ ಅಕ್ಕಿ ಬಿಸಿ ಮೇಲೆ. ನಾವು ಆರಿದ ಮೇಲೆ ಹಾಕಿದ್ರೆ ಖಾರ ಹತ್ತಲ್ಲ. ಇವನ್ನ ಒಣಗಾಕಬೇಕು. ಖಾರ ಕಾಸಿಲ್ದಾತು, ಈಗ ಒಣಗಾಕ್ಬೇಕು. ಈಗ ಹೆಸರು ಕಾಳು ಹಾಕ್ತೀನಿ. ಹುರ್ಕೋತಿ. ಹೆಸರು ಕಾಳು ಆಗಿವೆ ನೋಡಾಗ ಹಂಗೆ ಸಿಡಿಬೇಕು. ಅವು ಕೆಂಪಳ ಆಗ್ಬೇಕು. ಈಗ ಆಗಿವೆ, ಇಳಿಸ್ತೀನಿ. ಈ ಕುಸ್ಮೆ ಅಂತ ಬೆಳಿತಾರೆ ನೋಡಿ ಹೊಲ್ದಾಗೆ, ಬಿಳೆವು. ಆ ಕುಸ್ಮೆ ಇದ್ರೂ ಸಿಂಕುಳಿಗೆ ಮಿಕ್ಸ್ ಮಾಡ್ಕೋಬಹುದು. ಅವನು ಹುರ್ಕೊಂಡು. ಕುಸ್ಮೆ ಅಂದ್ರೆ ಅವು ಚಿಕ್ಕದಾಗಿ ಹಿಂಗೆ ಗೋಧಿ ಇದ್ದಂಗೆ ಇರ್ತವೆ. ಅವನ್ನ ಹುರಿದ್ಬಿಟ್ಟು ಅವನು ಈಗ ಹಿಂಗೆ ಸಿಂಕುಳಿಗೆ ಖಾರ ಹಚ್ಕೋಬಹುದು. ಅವನು ಚೆನ್ನಾಗಿರ್ತೈತಿ. ಈಗ ಅವು ಎಲ್ಲೂ ಸಿಕ್ಕದೇ ಇಲ್ಲ. ಮೊದ್ಲಿದ್ವು ನಾವು ಹುಡುಗರಾಗೆ. ಕುಸ್ಮೆ ಗೋಧಿ ಇದ್ದಂಗಿರ್ತವೆ, ಬೆಳ್ಳಗಿರ್ತವೆ. ಯಾರಿಗಾದ್ರೂ ಗೊತ್ತಿದ್ರೆ ನೋಡಿದ್ರೆ ಕಮೆಂಟ್ ಮಾಡಿ. ಕುಸ್ಮೆ ಅಂತ ನಾವು ಹುಡುಗರಾಗ ಹುರಿದು ಸಿಂಕುಳ್ಳಕ್ಕೆ ಮಿಕ್ಸ್ ಮಾಡೋರು. ಚೆನ್ನಾಗಿರೋದು. ಈ ಪುಂಡಿಕಾಯಿ ಅಂತ ಇರೋ ಪುಂಡಿಕಾಯಿ ಸಾರು ಮಾಡೋರು. ಪುಂಡಿಕಾಯಿ ಪುಂಡಿ ಗಿಡ ಅಂತ ಇರೋವು. ಇಲ್ಲೂ ಎಲ್ಲೋನ ಒಂದೊಂದು ಅವುವೆ ಪುಂಡಿ ಗಿಡ, ಆದ್ರೆ ಬಲು ಇಲ್ಲ, ಸಿಕ್ಕದ್ ಕಷ್ಟ. ಅವನು ಮೊದ್ಲು ಪುಂಡಿ ಗಿಡ ಅಂತ ಹಾಕಾರ. ಅವನು ಸಮೇತ ಹುಳಿ ಮಾಡಾರು. ಬೆಂಡೆಕಾಯಿ ಇದ್ದಂಗಿರೋವು. ಬೆಂಡೆಕಾಯಿ ಸಾರು ಹೆಂಗ ಹಂಗಿರೋದು. ಹೌದಾ. ಈಗ ಅಳಸಂದೆ ಕಾಳು ಹಾಕ್ತೀನಿ. ಈಗ ಅಳಸಂದೆ ಕಾಳು ಹುರಿದಿದ್ದಾಯ್ತು, ಇಳಿಸ್ಕೊಂತೀನಿ. ಅವು ಹಿಂಗಾಗ್ಬೇಕು. ಅವು ಹಿಂಗಾಗ್ಬೇಕು. ಎಲ್ಲ ಕಾಳು ಅಷ್ಟೇ. ಯಾರೆಲ್ಲ ಈ ಚಿಂಕುಳ್ಳಿ ತಿಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಇದ್ದೀರಾ ಚಿಂಕುಳ್ಳಿ ತಿಂದಿರೋರು? ಅಲ್ವೇನಮ್ಮ? ತಿಂತಾರಮ್ಮ ಮಾಡ್ಕೊಂಡು. ಯಾರ ನಿಮ್ಮಂತ ಹುಡುಗರಿಗೆ ಮಾಡಬಾರ್ದ ಮಾಡಲ್ಲ ಅಷ್ಟೇ. ಬೀಜ ಹಾಕ್ತೀನಿ. ಕಡಲೆ ಬೀಜನ ಆದ್ವು, ಇಳಿಸ್ಕೊಂತೀನಿ. ಇಳಿಸಿ ಉಪ್ಪು ಖಾರ ಎಲ್ಲವಕ್ಕೂ ಖಾರ ಹಾಕೋದು. ಎಲ್ಲವಕ್ಕೂ ಖಾರ ಹಾಕೋದು, ಒಂದಿನ ತಿಂಬೋದು. ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ಎಲ್ಲ ಹುರಿದಿದ್ದಾತು, ಖಾರ ಹಾಕಿದ್ದಾತು. ಇನ್ನು ಬಿಸಿಲಿಗೆ ಒಣಗಾಕ್ತೀನಮ್ಮ ಒಂದು ಸ್ವಲ್ಪ ಆಯ್ತು. ಆ ಬಿಸಿಲಾಗ ಒಣಗಿರೇನೆ ಅದು ಖಾರ ಹತ್ತದಕ್ಕೆ. ಚೆನ್ನಾಗಿ ಒಣಗಿಕೊಂಡ್ರೆ ಗರಿ 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 ಅನ್ನಂಗೆ ಆಗೋದು. ಈಗ ಬಿಸಿಲಿಗೆ ಹಾಕ್ತೀನಿ. ಎಲ್ಲ ಕೈಗಾಲ್ಸಿದೀನಿ. ಈಗ ಬಿಸಿಲಿಗೆ ಹಾಕ್ತೀನಿ. ಬಿಸಿಲಿಗೆ ಹಾಕೊಳ್ಳೋದಾ? ಇದ್ದಾಯ್ತು, ಎತ್ಕೊಂಬಂದಿದ್ದೀನಿ. ಒಣಗುದ್ವಾ ನಿನ್ ಚಿಂಕುಳ್ಳಿ? ನನ್ನ ಚಿಂಕುಳ್ಳಿ ಒಣಗ್ಯವೆ, ಎತ್ಕೊಂಬಂದಿದ್ದೀನಿ. ಇನ್ನ ಡಬ್ಬಿಗೆ ತುಂಬ್ಕೊಂಡು ಗರಿ ಗರಿ ಅಮ್ಮಂಗೆ ಒಣಗ್ಯವೆ. ಸೌಂಡಲ್ಲೇ ಗೊತ್ತಾಗುತ್ತೆ ನೋಡ್ರಿ. ಅಳ್ಳಾಡೋದೇ ಗೊತ್ತಾಗ್ತೈತಲ್ಲ ಮುಟ್ಟಿರಿ. ನೋಡು, ಹಿಂಗೆ ಒಣಗಿಸ್ಕೋಬೇಕಾ? ಹಂಗೆ ಒಣಗಿಸ್ಕೊಂಡು ತಿಂಗಳನ್ಗಟ್ಲೆ ಇಕ್ಕೊಂಡು ದಿನ ಸಾಯಂಕಾಲ ಹುಡುಗರು ಸ್ಕೂಲಿಂದ ಬಂದಾಗ ಟೈಮ್ ಪಾಸಿಗೆ ಕೊಟ್ರೆ ತಿನ್ಕೊಂತವೆ. ತಿನ್ಕೊಂತವೆ. ಅವಾಗ ಅಲ್ಲಿಂದ ಬರ್ತಾರಲ್ಲ, ಏನಂತ ತಿಂಬತ್ ಕೊಡ್ರಿ ಅಂತೇವ ನೋಡು. ಅವಾಗ ಕೊಟ್ರೆ ಒಂದೆರಡ ಅದು ದಿಮ್ಗಿರ್ತವೆ, ಕಡಿತವೆ, ಚೆನ್ನಾಗಿರ್ತವೆ. ಚೆನ್ನಾಗಿರ್ತವೆ ತಿನ್ನೋಕೆ. ಇಷ್ಟೇನಾ ಇದು? ಅಷ್ಟೇ. ಅದು ಮುಗೀತು. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಚಿಂಕುಳ್ಳಿನ. ಇದು ಖಾರ ಹಾಕೋಕ್ಕೆ ಎಷ್ಟು ದಿನ ಖಾರ ಅರ್ದ್ಬಿಟ್ಟು ಮಾಗಿಕ್ಬೇಕು ಅದೆಲ್ಲ ನೋಡ್ಕೊಂಡ್ರಲ್ಲ ನೀಟಾಗಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಅಲ್ವಮ್ಮ? ಹೌದಮ್ಮ.